ಹೊರತು ನಮ್ಮ ಗಾಂಧೀಜಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು. ನಮ್ಮ ಗಾಂಧೀಜಿ ಬಗ್ಗೆ ಇವರು ವಿರೋಧವಾಗಿ ಮಾತಾಡ್ತಾರೆ. BJP ಅವರು ಹೆಸರೇ ಕಿತ್ತಾಕ್ಬಿಟ್ಟಿದ್ದಾರೆ. ಅವ್ರ ಜಾಬಲ್ಲಿ ದಿನ ದುಡ್ಡು ಮಾಡಿಕೊಂಡು ಓಡಾಡ್ತಾರೆ. ಗಾಂಧೀಜಿ ಇಲ್ವಾ ಅದರಲ್ಲಿ? ಗಾಂಧೀಜಿ ಇಲ್ವಾ? ಅವ್ರ ದುಡ್ಡ ಗಾಂಧೀಜಿ ಇಲ್ವಾ? ಬಡವ್ರು ಕೊಡಕ್ಕೆ ಹೇಳಿ, ಬಡವ್ರಿಗೆ ದಾನ ಮಾಡಕ್ಕೆ ಹೇಳಿ. ನರೇಂದ್ರ ಮೋದಿಜಿ ಆಗ್ಲಿ ನಮ್ಮ ಬಿಜೆಪಿ ಯಾರಾದ್ರೂ ಮಹಾತ್ಮ ಗಾಂಧಿಗೆ ಅವಮಾನ ಮಾಡಿದ್ದಾರೆ. ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಗಾಂಧಿ ಫೋಟೋ ಇಕ್ಕಿಲ್ಲ ಅವರು. ಗಣರಾಜ್ಯೋತ್ಸವ ದಿನ ಅಂಬೇಡ್ಕರ್ ಗಾಂಧಿ ಫೋಟೋ ಇದ್ದಲೆ ಅದ್ಯಾರ ಗೋಲ್ವಲ್ಕರ್ ಸಾವರ್ಕರ್ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಬಿಜೆಪಿ ನಾಯಕರುಗಳು. ಅಲ್ಲರಿ ಮಹಾತ್ಮ ಗಾಂಧಿ ಅಂಬೇಡ್ಕರ್ ಫೋಟೋ ಇಡಬೇಕು. ಗಣರಾಜ್ಯೋತ್ಸವ ಸ್ವಾತಂತ್ರ್ಯ. ಆ ಲೇಡಿ ಮಹಾರಾಷ್ಟ್ರದಲ್ಲಿ ಆ ಲೇಡಿ ಆಫೀಸರ್ ಗ್ರೇಟ್ ಸೆಲ್ಯೂಟ್. ಆ ಪೊಲಿಟಿಷಿಯನ್ ಅನ್ನ ಇಕ್ಕ ಮುಕ್ಕ ತೊಳೆದು ಬಿಸಾಕ್ತಲ್ಲ ಹೆಣ್ಮಗಳು. ಏನ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಲ್ಲ, ಅವ್ರ ಫೋಟೋ ಇಡಲ್ಲ ನೀವು. ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಅಂತ ಗ್ರೇಟ್ ರೆಸ್ಪೆಕ್ಟ್. ಆ ತರ ಇರ್ಬೇಕು ಜನರು. ಬಿಜೆಪಿ ಅವರು ಗಾಂಧೀಜಿ ಅವರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಅವರು ಈಗ ಸದ್ಯಕ್ಕೆ ಪರಿಸ್ಥಿತಿಯಿಂದ ಬಚಾವಾಗೋದಕ್ಕೆ ದೇಶದ ಜನರು ಎಲ್ಲಿ ನಮ್ಮ ಮೇಲೆ ತಿರುಗಿ ಬೀಳ್ತಾರೋ ಅಂತ ನಾವು ಗಾಂಧಿವಾದಿಗಳು ಅಂತ ಬಿಂಬಿಸಕ್ಕೆ ಹೊರಟಿದ್ದಾರೆ. ಆದ್ರೆ ಬಿಜೆಪಿ ಆತ್ಮದಲ್ಲಿ ಗಾಂಧೀಜಿಯವರ ಬಗ್ಗೆ ಯಾವುದೇ ರೀತಿ ಗೌರವ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸ್ಕೀಮು 1960ರಿಂದ ಪ್ರಾರಂಭ ಆಗುತ್ತೆ. ನಂತರ ಅನೇಕ ಬದಲಾವಣೆಗಳಾಗುತ್ತೆ ಹೆಸರು. ಮತ್ತು ಒಂದು ಪ್ರಶ್ನೆ, ಕೇಂದ್ರ ಸರ್ಕಾರಕ್ಕೆ ಯಾವುದೇ ಒಂದು ಸ್ಕೀಮ್ಗಳನ್ನು ಹೆಸರು ಬದಲಾಯಿಸೋ ಹಕ್ಕಿದೆ, ಎಲ್ಲರನ್ನೂ ಒಪ್ಕೊಳ್ಳುವಂಥ ವಿಷಯನೇ. ಮತ್ತು ಇನ್ನೊಂದು, ಹೆಸರು ಬದಲಾವಣೆ ಇಷ್ಟೊಂದು ಚರ್ಚೆ ಆಗೋದಾದರೆ 1993ರಲ್ಲಿ ಇದೇ ಹೆಸರು ಜವಾಹರ್ ರೋಜ್ಗಾರ್ ಯೋಜನಾ ಅಂತ ಇರುತ್ತೆ. ನಂತರ ವಾಜಪೇಯಿ ಅವರು ಬಂದಾಗ ಅದು ಚೇಂಜ್ ಆಗುತ್ತೆ. ಮತ್ತೆ ಬಂದಾಗ ಕಾಂಗ್ರೆಸ್ ಸರ್ಕಾರನೇ ಬಂದಾಗ ಅದೇ ಹೆಸರು ಇಡ್ಬೋದಾಗಿತ್ತಲ್ಲ. ಜವಾಹರ್ ಹೆಸರು ಏನು ಕಮ್ಮಿ ಇತ್ತಾ? ಅವರ ಮಹತ್ವ ಏನು ಕಮ್ಮಿ ಇದೆಯಾ? ನಮ್ಮ ದೇಶಕ್ಕೆ ಅವ್ರ ಕೊಡುಗೆ ಕಮ್ಮಿ ಇದೆಯಾ? ಆ ಹೆಸರನ್ನೇ ಕಂಟಿನ್ಯೂ ಮಾಡಬೇಕಾಗಿತ್ತಲ್ಲ, ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ನೋಡ್ರಿ ಸರ್, ಹೌದು, ಜವಾಹರ್ಲಾಲ್ ನೆಹರು ಹೆಸರು ಇರಲಿಲ್ಲ. ಜವಾಹರ್ಲಾಲ್ ನೆಹರು ಅವರಿಗೆ ಅವ್ರು ಅವಮಾನ ಮಾಡಿದ್ರು. ಯಾರು? ಕಾಂಗ್ರೆಸ್ ಅವರು. ಅದೇ ರೀತಿ ಈಗ ಗಾಂಧೀಜಿ ಅವ್ರ ಹೆಸರು ತೆಗೆದಾಕಿ ಬಿಜೆಪಿ ಅವರು ಗಾಂಧೀಜಿ ಅವ್ರಿಗೆ ಅವಮಾನ ಮಾಡಿದ್ದಾರೆ. ದಟ್ಸ್ ವಾಟ್ ಯು ವಾಂಟ್ ಟು ಸೇ? ಹಂಗೆ ನೀವು ಮಾತಾಡಿದ್ದು. ಸರ್, ಬದಲಾವಣೆ ಮಾಡಿದವರು ಯಾರು? ನಮಸ್ತೆ, ಆದಿತ್ಯ ಅಂತ ಹೆಸರು. ನಾವು ಹೇಳ್ತಾ ಇದ್ದೀರಾ ಅವಾಗಿಂದ ನಾಥೂರಾಮ್ ಗೋಡ್ಸೆ ಅವರು ಗಾಂಧೀಜಿಯನ್ನು ಕೊಂದಿದ್ದಾರೆ. ಅದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿರೋದೆ. ಅಂದಿನ ಕೇಂದ್ರ ಸರ್ಕಾರ ಇದ್ದಿದ್ದು ಕಾಂಗ್ರೆಸ್ ಪಕ್ಷದ್ದೇ. 4 ಬಾರಿ ಗಾಂಧೀಜಿಯವ್ರ ಮೇಲೆ ಇದಕ್ಕಿಂತ ಮುಂಚೆ ಅಟೆಂಪ್ಟ್ಸ್ ಆಗಿತ್ತು. ಆದರೂ ಅಂದಿನ ಕೇಂದ್ರ ಸರ್ಕಾರ ಭದ್ರತೆ ವೈಫಲ್ಯದಿಂದನೇ ಅದು ನಡೆದಿರೋದು. ಅದು ನಡಿಬಾರ್ದಂಥ ಘಟನೆ ನಡೆದಿದೆ, ಅದು ನಿಜ, ಅದಂತೂ ಸತ್ಯ. ಆಮೇಲೆ ಇವಾಗ ಟೈಮ್ ಪ್ರಕಾರ ನಾವು ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಇರ್ತಾರೆ. ಈ ಸ್ಕೀಮಲ್ಲೂ ನಾವು ನೋಡ್ತಾ ಇದ್ದೀರಿ, ಲಕ್ಷಾಂತರ ಕೋಟಿ ಅವ್ಯವಹಾರ ಆಗಿದೆ. ಸ್ವತಃ ರಾಜಕಾರಣಿ ಮಕ್ಕಳು, ರಾಜಕಾರಣಿಗಳು ಜೈಲ್ಗೆ ಹೋಗಿದ್ದಾರೆ. ಈ ಥರ ಚೇಂಜಸ್ ತಂದ್ರು ಏನು ಸರ್? ನಿಮ್ಮದು ಪಾಲಿಸಿಗೆ ವಿರೋಧ ಇದೆಯಾ ಅಥವಾ ಬರೀ ಹೆಸರಿಗೆ ಒಂದೇ ವಿರೋಧನಾ? ವೆರಿ ಗುಡ್, ಒಳ್ಳೆ ಪ್ರಶ್ನೆ ಕೇಳಿದ್ದೆ ಬ್ರದರ್. ಯಾಕಂದರೆ ಇದು ಪಾಲಿಸಲ್ಲೂ ಲೋಪ ಇದೆ, ಪಾಲಿಸಿದಲ್ಲೂ ಕೂಡ ಲೋಪ ಇದೆ. ಯಾಕಂದರೆ 100% ಕೇಂದ್ರ ಸರ್ಕಾರ ಈ ನರೇಗಾಗೆ 100% ಹಣವನ್ನು ಅವರೇ ಕೊಡ್ತಾ ಇದ್ರು. ಈಗ ರಾಜ್ಯಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ 40% ಅಂತ. ನಿಮಗೆ ಗೊತ್ತಿದೆ, ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿನಲ್ಲಿ ಟ್ಯಾಕ್ಸ್ ಜಾಸ್ತಿ ಕೊಟ್ಟು ಕೂಡ ಡೆವಲ್ಯೂಷನ್ ಪ್ರಕಾರ 4.71%, 14ನೇ ಹಣಕಾಸಿನ ಆಯೋಗದಲ್ಲಿ 4.7% ಬರ್ತಾ ಇತ್ತು ತೆರಿಗೆ ಹಂಚಿಕೆ. 15ನೇ ಹಣಕಾಸಿಗೆ 3.72 ಬಂದಿದೆ. ಅಂದ್ರೆ ಹಣಕಾಸು ಹಂಚಿಕೆಯಲ್ಲಿ ಕಡಿಮೆ ಆಗ್ತಾ ಇದೆ. ಬ್ರದರ್, ವಿಷಯ ಎಲ್ಲ ಚೆನ್ನಾಗಿದೆ. ಫೈನಾನ್ಷಿಯಲ್ ರೆಸಿಸ್ಟೆನ್ಸ್ ಇದಕ್ಕೆ 60-40 ಬಂದಿತ್ತು. ಪ್ರಶ್ನೆ ಚೆನ್ನಾಗಿದೆ ಆಕ್ಚುಲಿ ಸರ್. ಮಾತಾಡಬೇಕಲ್ಲ ನಟರಾಜ್ ಗೌಡ್ರು, ಕರೆಕ್ಟ್ ಆಗಿ ಮಾತಾಡಬೇಕಲ್ಲ. ಈಗ ನನ್ನ ಸಹೋದರ ಒಳ್ಳೆ ಪ್ರಭಾವ. ಕುಮಾರಸ್ವಾಮಿ ಅವರು ಏನು ಮಾಡಿದ್ರು? ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿದ್ರು. ಭಾಳಷ್ಟು ರೈತರು ಅವ್ರ ಕೈ ಮುಗಿದ್ರು. ಅಂತಹ ಸಂದರ್ಭದಲ್ಲಿ ಇದೇ ಯೋಜನೆ ಬಂದು, ಈ ಯೋಜನೆಯಲ್ಲಿ ಇಲ್ಲ ರೀ, ನಾವು ಮೊದಲು 90% ಕೊಡ್ತಿದ್ವಿ, ಈಗ ಕೊಡೋಕ್ಕಾಗಲ್ಲ, ನೀವೇ 40% ಹಾಕ್ಕೊಳ್ಳಿ ಅಂದಾಗ ಡೆಫಿನೆಟ್ಲಿ ಕುಮಾರಸ್ವಾಮಿ ಅವರು ಇದು ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರೂ ಒಪ್ಕೋಬೇಕಂತ ಒಪ್ಕೋತಿದ್ರಾ? ಅಥವಾ ಸಾಧ್ಯ ಇಲ್ಲ, ನಮಗೆ ಬರಬೇಕಾಗಿರೋದು ನಮಗೆ ಕೊಡಿ, ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ನಮಗೆ ಕೊಡಿ ಅಂತ ಕೇಳ್ತಿದ್ರೆ ಹೊರತು ನಮ್ಮ ಇಷ್ಟ ರೀ, ನಮ್ಮ ರಾಜ್ಯ, ನಮ್ಮ ಹಣನ ನಾವು ಖರ್ಚು ಮಾಡ್ಕೊಳ್ತೀವಿ, ನೀವ್ ಯಾರು ಕೇಳ್ತೀನಿ? ನಾನು ಯಾರು ಅಂದ್ರೆ ಮೇಡಮ್, ನೀವ್ ಯಾರು ಕೇಂದ್ರದವ್ರು ಕೇಳಕ್ಕೆ? ನೀವು ಹಣ ಖರ್ಚು ಮಾಡ್ಕೊಳ್ತೀರಿ, ನೀವು ಜನರಿಗೆ ಕೊಡ್ಬೇಡಿ, ನೀವ್ ಯಾರು
ಹೇಳಕ್ಕೆ ನಾವು ಕೊಡ್ತೀವಿ ಕೇಳಿ. ಮಹಿಳೆಯರಿಗೆ ಗೃಹಲಕ್ಷ್ಮಿ, ಕೇಳಿ. ನಾವು ಕೊಡ್ತೀವಿ ಮಹಿಳೆಯರಿಗೆ ಕೇಳಿ, ಶಕ್ತಿ. ಅದ್ನೇ ನೀವು ಕೊಡ್ಬೇಕು ಯಾರು ಮೇಡಮ್. ಕೇಂದ್ರ ಕೇಳೋದಕ್ಕೆ? ಕೇಳಿ. ಈ ಕಾಂಗ್ರೆಸ್ ನೀವು ಅವರು ಕೊಡ್ಬೇಕಾಗಿರೋದನ್ನ ನೀವು ಕೊಡ್ಬೇಕು, ನೀವು ಭಿಕ್ಷೆ ಕೊಡ್ತಾ ಕಾಂಗ್ರೆಸ್ ಇಲ್ಲ. ಅವರು ಖಜಾನೆ ಲೂಟಿ ಮಾಡಿ ಸರ್ಕಾರದ ಸಾವಿರಾರು ಖಜಾನೆ ಕೋಟಿ ಲೂಟಿ ಭ್ರಷ್ಟಾಚಾರ ಮಾಡಿ. ಮಾಡಿ ಪಾಲು ಹಂಚಿಕೆ ಅಂದ್ರೆ ಆ ದುಡ್ಡು ಹಂಚಿಕೆ ಇದೆ. ನೀವೇನ್ ಮಾತಾಡ್ತಾ ಇದ್ದೀರಿ? ಏನ್ ಲೂಟ್ ಮಾಡಿ? ಮೇಡಮ್, ಅವತ್ತು ಕುಮಾರಣ್ಣ ಅವರು ಸಾಲ ಪಂಚಾಯತ್ ಮನ್ನಾ ರಾಜಕಾರಣಿಗೆ ಮಾಡಿದ್ರು. ಕೇಂದ್ರ ಕೊಡ್ಬಾರ್ದು. ಜನಗಳ ಕಷ್ಟ. ಹಾಗಾದ್ರೆ ಕೇಂದ್ರ ಕೊಡಬಾರ್ದು ರಾಜ್ಯಕ್ಕೆ. ಕೊಡ್ಬೇಕು ಮೇಡಮ್. ಮಾತಾಡಿ ಅದನ್ನ ಮಾತಾಡಿ. ಕೇಳಿ, ಅದನ್ನ ಮಾತಾಡಿ. ಅದನ್ನ ಬಿಟ್ಬಿಟ್ಟು ಹಗರಣ ನಡೀತಾ ಇದೆ, ಅದನ್ನ ನಡೀತಾ ಇದೆ. ಮೇಡಮ್ ರಾಧಾ ಮೇಡಮ್ ಅದನ್ನೇ ಕೇಳಕ್ಕೆ ನಮ್ಮ ಮಕ್ಕಳನ್ನ ನಾವು ಕೇಳೋಣ ಬನ್ನಿ ಅಂದ್ರೆ ಕಾಂಗ್ರೆಸ್ ಅವರು ಒಬ್ರು ನೀವಿಲ್ಲೇ ಮಾತಾಡಲ್ಲ, ನೀವಿಲ್ಲೇ ಮಾತಾಡಲ್ಲ. ಜೆಡಿಎಸ್ ಬಿಜೆಪಿ ಅವರು ಆತ್ಮಗೌರವ ಬೇಕು. ಮಾತಾಡಲ್ಲ ನೀವು. ಆತ್ಮಗೌರವ ಆತ್ಮಸಾಕ್ಷಿ ಬಿಜೆಪಿ ಜೆಡಿಎಸ್ ಅವ್ರಿಗೆ ಇಲ್ಲ ಆಗಿದೆ ಇವತ್ತು. ಸಿಂಪಲ್ ಆಗಿ ಮುಗಿಸ್ತೀನಿ. ಕುಮಾರಣ್ಣವ್ರು ಸಾಲ ಮನ್ನಾ ಮಾಡಿದ್ರು ಮೇಡಮ್. ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇತ್ತು 60,000 ಕೋಟಿ ಇದೆ, 70,000 ಕೋಟಿ ಇದೆ ಅಂತ. ಅದು ವಿಸ್ತೃತವಾಗಿ ಅದನ್ನ ಅನಲೈಸ್ ಮಾಡಿದಾಗ ಒಂದು 40,000 ಚಿಲ್ಲರೆ ಕೋಟಿಗೆ ಸಾಲ ಮನ್ನಾ ಒಂದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಬಂತು. ಕುಮಾರಣ್ಣವರು ಒಂದು ವಾರ ಸಮಯ ತಗೊಂಡ್ರು. ಆದಾಯದ ಮೂಲ ಎಲ್ಲಿದೆ ಅಂತ ಕಂಡಿಡಿದ್ರು. ಜನರಿಗೆ ಹೊರೆ ಆಗಬಾರ್ದು ಅಂತ ಮಾಡಿ ರೈತರ ಸಾಲ ಮನ್ನಾ ಮಾಡಿದ್ರು. ಕಾಂಗ್ರೆಸ್ ಅವರು ಅದು ಮಾಡ್ತಿದ್ದಾರೆ ಮೇಡಮ್. ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ, ಪ್ರತಿಯೊಂದು ಇಲಾಖೆಯಲ್ಲಿ ಇದನ್ನ ಮಾಡ್ತಿಲ್ಲ ಕಾಂಗ್ರೆಸ್ ಅವರು ಅಂತ ನಮಗೆ ಬೇಜಾರು. ಅದನ್ನ ಕೇಳ್ಬೇಕಲ್ವಾ? ಅದನ್ನ ಬಿಟ್ಟು ಯಡಿಯೂರಪ್ಪನವರು ಸುಮ್ಮನೆ ಇದ್ದಾಗ್ಲೂ ಸಮಾವೇಶಗಳನ್ನ ಭ್ರಷ್ಟಾಚಾರ ಮಾಡೋದು, ಇತ್ತು. ಸುಮ್ಮನೆ ಚಳುವಳಿಗಳನ್ನ ನೀವು ಮಾಡಿದಿರಿ ಮಾಡೋದು, ಸಮಾವೇಶಗಳನ್ನ. ಸುಮ್ಮನೆ ಚಳುವಳಿಗಳನ್ನ ಮಾಡೋದು. ಬಿಜೆಪಿನೂ ಎಷ್ಟು ಮಾಡಿದೆ. ಸಮಾವೇಶ ಮೇಡಮ್ ಸುಮ್ನೆ ಕಾಂಗ್ರೆಸ್ that ಅವರು is not- ಮಾಡ್ತಿರೋದು? Basically- ದುಡ್ಡೆಲ್ಲಿಂದ ಬರ್ತಿದೆ Basically- ಸಮಾವೇಶಕ್ಕೆ ದುಡ್ಡೆಲ್ಲಿಂದ ಬರ್ತಿದೆ ಕಾಂಗ್ರೆಸ್ ಆಯ್ತು. ಅವ್ರಿಗೆ? Basically- ಚಳುವಳಿಗಳಿಗೆ ದುಡ್ಡೆಲ್ಲಿಂದ ನಿಮಗೆ- ಬರ್ತಿದೆ ಕಾಂಗ್ರೆಸ್ ನಿಮಗೆ ಅವ್ರಿಗೆ? ಅಲ್ಲ. ಜನಸಾಮಾನ್ಯರು ದುಡ್ಡು, ಮಾಡ್ತಾರೆ, volunteer ಸಮಾವೇಶಗಳಿಗೆ ನಿಮ್ಗೆ ಫಂಡ್ ಖರ್ಚಾಗುತ್ತೆ, ನಮ್ಗಲ್ಲ. ಅದೇ ಹೇಳ್ತಿರೋದು, ಸಮಾವೇಶ ದುಡ್ಡಿದೆ. ಅವ್ರಿಗಂತೂ ಕೇಂದ್ರ ಸರ್ಕಾರದ ವಿರುದ್ಧ ಸೊಲ್ಲೆತ್ತುವ ತಾಕತ್ತಿಲ್ಲ. ಹಾ. ಕೇಳಿ ಕೇಳಿ ಬನ್ನಿ ಎತ್ತನ ಅಂತ ಏ, ಇವ್ರು ಒಂದ್ ಬರಕ್ ನಿಮಿಷ ರೆಡಿ ಇಲ್ವಲ್ಲ? ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅಶ್ವಿನ್, ಅವರು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅವರು ಬರೀ ಇಲ್ಲಿ ಲೂಟಿ ಹೊಡ್ಕೊಂಡು ಕೂತಿದ್ದಾರೆ ಇದೇ ಮೇಡಮ್. ಯಡಿಯೂರಪ್ಪನವರು ಲೂಟಿ ಹೊಡ್ಕೊಂಡು ಸುಮ್ಮನೆ ಕೇಂದ್ರದವ್ರನ್ನ ಗೂಬೆ ಕೂರಿಸ್ತಿದ್ದಾರೆ. ಕೇಳಿಸ್ಕೊಳ್ರಿ.